ವಿನಯ್ ಕುಲಕರ್ಣಿ ಅವ್ರ ಮನೆ ಮೇಲೆ ಇಡಿ ದಾಳಿಯಾಗಿದೆ. ಅವರದ್ದು ಅವರು ದ್ವೇಷದ ರಾಜಕಾರಣ ಮಾಡೋದು. ಅವ್ರು ಕೇಂದ್ರ ಸರ್ಕಾರ ಮಾಡಿಸ್ತಾರೆ ಅವ್ರಿಗೆ. ಕಾಣ್ತಾ ಇಲ್ಲ. ವಿನಯ್ ಕುಲಕರ್ಣಿ ಏನು ಗೊತ್ತಿಲ್ಲ, ಇಂಡಿವಿಜುವಲೇ ಅವರ ಮನೆ ಮೇಲೆ ದಾಳಿ ಮಾಡೋದು ಏನು ಯಾರು ಕೈವಾಡ ಇರಬೇಕಲ್ಲ. ಸರ್ವಪಕ್ಷ ಸಭೆ ಬಿಟ್ಟು ನಿನ್ನೆ ಚುನಾವಣಾ ಬಿಜೆಪಿಯವ್ರಿಗೆ ಯಾಕೆ ಮಾಡೋದು? ಬಿಜೆಪಿಯವರೆಲ್ಲ ಸಾಕಾಗಲ್ಲ ಸರ್, ಎದುರಿಸುವ ತಂತ್ರಗಳ ಸರ್ ಅಂತ ದೇಶದ ರಾಜಕಾರಣ. ಸರ್ವಪಕ್ಷ ಸಭೆಗೆ ಮೋದಿ ಗೈರಾಗಿದ್ರು ಸರ್. ಆಶ್ವಾಸನೆ ಕೊಟ್ಟಿದ್ದಾರೆ. ಮೋದಿ ಅವರು ದೇಶದ ಜನರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ರಕ್ಷಣಾ ದಾಳಿಯಲ್ಲಿ ಯಾರೇ ಭಾಗಿಯಾಗಿದ್ರು ನಾವು ಹುಡುಕಿ ಹುಡುಕಿವೆ ಅಂತ ಹೇಳಿ ಸರ್. ಇದು ಉಗ್ರ ದಾಳಿ ಆಗಿರೋದು ಪುಲ್ವಾಮಾ ಘಟನೆಯಲ್ಲಿ ಏನೇನೇನು ಹೇಳಿದ್ರು. ಅದಾದ್ಮೇಲೆಲ್ಲ ಈಗ 26 ಜನ ಕೊಂದಾಕಿರೋದು ಉಗ್ರರು. ದಾಳಿ ಅವ್ರನ್ನ ಮುಗಿಸ್ತೀವಿ ಅಂತ ಹೇಳಿದ್ರು. ನಾನು ಪೇಪರ್ ಓದಿಲ್ಲ ಇನ್ನು. ಅಲ್ಲಿ ಸರ್ವಪಕ್ಷದಲ್ಲಿ ಏನಾಗಿತ್ತು ಅಂತ ಗೊತ್ತಿಲ್ಲ. ಸಾಯಂಕಾಲ ಆದಮೇಲೆ ಜನ ಇದ್ರು ನೋಡೋಕ್ಕಾಗಲಿಲ್ಲ. ಬಟ್ ಸೆಕ್ಯೂರಿಟಿ ಲ್ಯಾಪ್ಸ್ ಆಗಿದೆ ಸರ್. ಸೆಂಟ್ರಲ್ ಇಂಟೆಲಿಜೆನ್ಸ್ ಫೇಲ್ಯೂರಾ ಸರ್? ಚಂಗಡಿ ಮತ್ತೆ